ಧನುರಾಶಿ ಎಲ್ಲ ವಿಚಾರಗಳಲ್ಲೂ ಕೂಡ ಆತ್ಮವಿಶ್ವಾಸ ಇದ್ದರೂ ಕೂಡ ನಿಮ್ಮ ಖರ್ಚನ್ನು ನೀವು ಗಮನಿಸಿಕೊಂಡು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಸ್ಥಿತಿಯನ್ನು ತಲುಪ್ತೀರಿ. ದುಬಾರಿ ಖರ್ಚು ಹೇಗೆ ತಡ್ಕೊಳ್ಳುವಂಥದ್ದು ಇದು ಪ್ರಶ್ನೆಯಾಗತ್ತೆ. ವ್ಯವಹಾರದಲ್ಲಿ ಒಂದು ರೀತಿಯಲ್ಲಿ ಒಪ್ಪಂದಗಳು ಮಾತುಕತೆಗಳು ನಡೆಯುವಂತಹ ಸೂಚನೆ, ಆದರೆ ಮನಸ್ಸಿರುವುದಿಲ್ಲ, ಧೈರ್ಯ ಇರುವುದಿಲ್ಲ. ಇದರಿಂದ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ವಸ್ತುಗಳನ್ನು ವಿತರಣೆ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾದಂಥದ್ದು. ಡೋರ್ ಸ್ಟೆಪ್ಪಿಗೆ ಹೋಗಿ ಕೆಲವು ವಸ್ತುಗಳನ್ನು ಡೆಲಿವರಿ ಕೊಡ್ತಾರಲ್ಲ, ಅಂಥವರಿಗೆ ಲಾಭ ಆಗ್ತಕ್ಕಂಥದ್ದಿದೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದಾಯ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮನೆಗೆ ಬಂದ ಅತಿಥಿಗಳಿಂದ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಅಡ್ಡಿಯಾಗತ್ತೆ. ಹಾಗಾಗಿ ಆ ವ್ಯಕ್ತಿಗಳನ್ನು ತಿರಸ್ಕಾರ ಮಾಡೋ ಹಾಗೂ ಇಲ್ಲ, ನಿಮ್ಮ ಕೆಲಸದ ಕಡೆ ಪರಿಪೂರ್ಣವಾಗಿ ಗಮನವನ್ನು ಕೊಡುವ ಹಾಗಿಲ್ಲ. ಸರಿಯಾದಂತಹ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನಿಭಾಯಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಈ ದಿವಸ ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆತುರದಿಂದ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ನಿಂತ ಜಾಗದಲ್ಲೇ ಮಾಡಿದಂತಹ ತೀರ್ಮಾನ ಏನಿದೆ ಅದು ನಿಮಗೆ ಮಾರಕವಾಗಬಹುದು, ತೊಂದರೆಗೆ ಕಾರಣವಾಗಬಹುದು ಅನ್ನುವಂಥದ್ದು. ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ದ್ರೋಹ ಆಗ್ತಕ್ಕಂತಹ ಸಾಧ್ಯತೆ, ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅವರ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯನೇ ಇರುತ್ತೆ, ಆದರೆ ತೊಂದರೆ ಆಗಿ ಅವರೇ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾದ ಮೇಲೆ ನೋವನ್ನು ಅನುಭವಿಸ್ತೀರಿ. ದಾಂಪತ್ಯದಲ್ಲಿ ಕಲಹ, ಅಸಮಾಧಾನ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಾರಕಕ್ಕೇರ್ತಕ್ಕಂಥದ್ದು, ಜಗಳದಲ್ಲಿ ಪರ್ಯವಸಾನ ಹೊಂದತಕ್ಕಂತಹದ್ದಾಗತ್ತೆ. ಅದಕ್ಕೆ ಅವಕಾಶಗಳು ಬೇಡ. ವಿದ್ಯಾರ್ಥಿಗಳು ಮತ್ತು ನೌಕರರು ವಿಶೇಷವಾದಂತಹ ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 12 ಸಲ ಪಠನೆ ಮಾಡಿ ಶುಭವಾಗಿ. ಕುಂಭರಾಶಿ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರ ಅಗತ್ಯತೆಯನ್ನು ಪೂರೈಸ್ತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರಿಗೆ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಒಂದು ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಬಹುದು. ಆರ್ಥಿಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ. ಅವರವರ ಯೋಗ್ಯತಾನುಸಾರವಾಗಿ ಹಣಕಾಸಿನ ವಿಚಾರದಲ್ಲಿ ಬರುವಂತಹ ಸಮಸ್ಯೆಗಳೇನಿದೆ ಅದು ಯಾವುದೂ ಕೂಡ ಇಲ್ಲದಲೇ ಸುಗಮವಾಗಿ ಈ ದಿವಸ ನಡ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಹೇಳಿ ಭಾವಿಸಬೇಕು. ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗ್ಬೋದು ಅಥವಾ ಅವರಿಂದ ಆಗಬೇಕಾದಂತಹ ಕೆಲಸಕ್ಕೆ ಅನುಮೋದನೆ ಆಗ್ಬೋದು. ಇವೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ನೀಡ್ತಕ್ಕಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ, ಅದು ಸದುಪಯೋಗವಾಗಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ವಾಹನದಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗಂತ ಹೊಸ ವಾಹನವನ್ನು ಕೊಂಡ್ಕೊಂಡು ಪ್ರಯಾಣ ಮಾಡಬೇಕು ಅಂತ ಅರ್ಥ ಅಲ್ಲ. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ. ಹಳೆಯ ವಾಹನವನ್ನು ತುಂಬ ದೂರದೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸಂಕಲ್ಪವೋ ಆ ರೀತಿಯ ಪ್ರಯತ್ನವೋ ಸಾಹಸವೋ ಖಂಡಿತವಾಗಿ ಬೇಡ ಅಂತ ಅರ್ಥ. ಮನೆಯಲ್ಲಿ ಸಂತೃಪ್ತಿಯಾದಂತಹ ವಾತಾವರಣ ಇರುತ್ತೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಭಂಗವನ್ನು ತಂದುಕೊಳ್ಬೇಡಿ. ಆ ಸಂತೋಷ ನಿಮ್ಮಿಂದ ಹಾಳಾಯಿತು ಅನ್ನುವಂತಹ ಮಾತು ಮನೆಯಲ್ಲಿ ಬರುವಂಥದ್ದು ಬೇಡ. ಅಂದುಕೊಂಡಂತಹ ಕೆಲಸವನ್ನು ಮೇಲ್ದರ್ಜೆಗೇರಿಸಿ, ಆಗ ನಿಮಗೆ ಒಂದಷ್ಟು ಸಮಾಧಾನವಾಗುತ್ತೆ. ಅದಕ್ಕೆ ಆದ್ಯತೆಯನ್ನು ನೀಡಬೇಕು. ಆ ಪ್ರಯತ್ನವನ್ನೇ ನೀವು ಮಾಡದೆ ಹೋಗಿಬಿಟ್ರೆ ಅದು ತಪ್ಪಾದೀತು. ಆಕಸ್ಮಿಕವಾಗಿ ವಾಹನಕ್ಕೆ ಹಾನಿಯಾಗತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ನಾನು ಹೇಳಿದ್ದು, ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮುಂದಿನ ಯೋಜನೆಗಳ ಫಲ ನಿಮಗೆ ಯಶಸ್ಸಿನ ಗುಟ್ಟು ಅಂತ ಹೇಳಿ ಅನಿಸ್ಬೋದು. ಯಾವ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತೀರಿ ಯಾವುದೋ ಕೆಲಸಕ್ಕೆ, ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಅಂತಕ್ಕಂತಹ ಸೂಚನೆಗಳು ನಿಮಗೆ ಸಿಕ್ಕತ್ತೆ. ಸ್ವಾಭಾವಿಕವಾಗಿ ಸಂತೋಷ, ಉತ್ಸಾಹ, ಇನ್ನಷ್ಟು ಮತ್ತಷ್ಟು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಹೆಚ್ಚಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.